ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಸೇವಂತಿ ಅಂತೇಳ್ಬಿಟ್ಟು, ಊರು ಸುಂಕದಕಟ್ಟೆ 4ನೇ ಕ್ರಾಸು ಅಂತೇಳಿ ತಿಳಿಸಿದ್ದಾರೆ. ವಯಸ್ಸು 32 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ತೊಂದರೆ ಬಂದ್ಬಿಟ್ಟು ಡೈವರ್ಸ್ ಆಗಿದೆ, ಆದರೆ ಸುಖ ಇಲ್ಲದೆ ತೂತು ಖಾಲಿ ಇದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಕೆಲಸ ಟೀಚರ್ ಆಗಿದ್ದೇನೆ, ಅದರಲ್ಲೂ ಕೂಡ ಗಣಿತ ಸಬ್ಜೆಕ್ಟು. ಸಂಬಳ ಪ್ರತಿ ತಿಂಗಳಿಗೆ 48,000 ಸಿಗುತ್ತೆ, ಆದರೆ ನೆಮ್ಮದಿ ಇಲ್ಲ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆಯೇ ಸ್ನೇಹಿತರೆ, ಇವರ ಬಳಿರುವ ಮಹೇಂದ್ರ XUV 300 ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಸ್ನೇಹಿತರೆ, ಮೊದಲನೇ ಗಂಡ ಯಾಕೆ ಬಿಟ್ಟಿದ್ದು ಅಂತೇಳಿ ಕೆಲವೊಂದು ಕಾರಣಗಳನ್ನು ಸಹಿತ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ. ಸೊ ಮೊದಲನೇದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾರಣ, ನಾನು ಗೊರಕೆ ಹೊಡೆಯುತ್ತೇನೆ ಅಂತೇಳಿ ತಿಳಿಸಿರೋದು. ಎರಡನೇದು, ವಾಟ್ಸಪ್ ಸ್ಟೇಟಸ್ ಇಡುವುದು ಹುಚ್ಚು ಇದೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ರೀಲ್ಸ್ ಮಾಡೋದು ಜೊತೆಗೆ ಆನ್ಲೈನ್ ಚಾಟಿಂಗ್ ಮಾಡುವ ಹುಚ್ಚಿನಿಂದ ಪದೇ ಪದೇ ನಮ್ಮಿಬ್ಬರಲ್ಲಿ ಜಗಳ ಆಗ್ತಿತ್ತು. ಸೊ ಇದರಿಂದ ಬೇಸತ್ತು ಗಂಡ ನನಗೆ ಡೈವರ್ಸ್ ಕೊಟ್ಟಿದ್ದಾನೆ ಅಂತೇಳಿ ಇದಿಷ್ಟು ಮೊದಲನೇ ಗಂಡ ಯಾಕೆ ಡೈವರ್ಸ್ ಕೊಟ್ಟಿದ್ದು ಅಂತೇಳಿ ಕಾರಣಗಳನ್ನು ಕೊಟ್ಟಿರೋದು. ಸೊ ಈ ಮಾಹಿತಿಯನ್ನು ಇವರೇ ಖುದ್ದಾಗಿ ಕೊಟ್ಟಿರೋದು. ಇದನ್ನು ಹೊರತುಪಡಿಸಿ ಎರಡನೇ ಮದುವೆ ಆಗೋದಕ್ಕೆ ಗಂಡು ಹೀಗಿರಬೇಕು ಅಂತೇಳಿ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದಾಗಿ, ಕುಳ್ಳ ಇದ್ದರೂ ಕೂಡ ಮದುವೆ ಆಗುತ್ತೇನೆ, ಆದರೆ ಗೂಟ ಮಾತ್ರ ದಪ್ಪ ಇರಬೇಕು. ವಯಸ್ಸು 25ರ ಮೇಲ್ಪಟ್ಟಿದ್ದರೆ ಸಾಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಹೆಂಡತಿ ತೀರಿಕೊಂಡ ವಿಧರ ಆಗಿದ್ದರೂ ಕೂಡ ನನಗೆ ಓಕೆ. ಕೆಲಸ ಇಲ್ಲದಿದ್ದರೂ ಕೂಡ ನಾನೇ ದುಡಿದು ಸಾಕುತ್ತೇನೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಸತತ 20 ನಿಮಿಷದವರೆಗೆ ಸುಖ ಕೊಡುವ ತಾಕತ್ತು ಇರಬೇಕು ಅಂತೇಳಿ ಇದಿಷ್ಟಿವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ಕೊನೆಯದಾಗಿ, ಇವರ ಬಳಿರುವ ಮಹೇಂದ್ರ XUV 300 ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ. ಸೊ ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು May 2021 ಆಗಿರುತ್ತೆ. ಇನ್ಸೂರೆನ್ಸ್ ಇನ್ನೂ ಕೂಡ ಕನ್ಫರೆನ್ಸಿವ್ ಆಗಿದೆ ಅಂತೇಳಿ ತಿಳಿಸಿದ್ದಾರೆ, ಅಂದರೆ ಇನ್ನೂ ಕೂಡ ಕಂಟಿನ್ಯೂ ಇದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 16,708 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು, ಇದು ಡಿಕ್ಕಿ ಸ್ಪೇಸ್ ಆಗಿರುತ್ತೆ, ಹಾಗೆ ಬ್ಯಾಕ್ ಆ್ಯಂಗಲ್ ಕೂಡ ಆಗಿರುತ್ತೆ. ಇದನ್ನು ಹೊರತುಪಡಿಸಿ ಕೆಲವೊಂದು ಸ್ಪೆಸಿಫಿಕೇಷನ್ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 1197 cc. ಗ್ರೌಂಡ್ ಕ್ಲಿಯರೆನ್ಸು 180 mm ಅಂತೇಳಿ ತಿಳಿಸಿದ್ದಾರೆ. ಪವರು 108 bhpದು. ಟ್ರಾನ್ಸ್ಮಿಷನ್ನು ಮ್ಯಾನುವಲ್ ಇದೆ. ಡ್ರೈವ್ ಟೈಪು FWD ಅಳವಡಿಸಿದ್ದಾರೆ. ಮೈಲೇಜು ಕೇವಲ 17 km/ಲೀಟರ್ ಕೊಡುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ರೈಟ್ ಸೈಡ್ ನೋಡ್ತಾ ಇರ್ಬೋದು ಸ್ನೇಹಿತರೆ, ಬ್ಯಾಕ್ ಸೀಟ್ ಆಗಿರುತ್ತೆ, ಇದು ಫ್ರಂಟ್ ಸೀಟ್ ಆಗಿರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂಥದ್ದು. ಸೊ ಇದೇ ಒಂದು ಕಾರಿನಲ್ಲಿ ತುಂಬ ಜನರ ಜೊತೆಗೆ ಟ್ರಿಪ್ ಹೋಗಿ ಕೇಯಿಸಿಕೊಂಡಿದ್ದೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ ಇಷ್ಟ ಆಗಿತ್ತು ಅಂದರೆ ಮಾತ್ರ ಲೈಕ್ ಮಾಡಿ. ಹಾಗೆ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋ ಮುಖಾಂತರ ಇವರ ಒಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.